ತಿಳಿಸ್ತಾ ಸುಖಮೇವ ಮೇಸ್ಯ ದುಃಖಂ ಮನಾಭಿ ಮಾಭೂ. ಎಲ್ಲರೂ ಕೂಡ ಇಚ್ಛಿಸುವುದು ಸುಖಮೇವ ಮೇಸ್ಯ, ಸುಖವೂ ಆಗಲಿ ದುಃಖವೂ ಆಗದೇ ಇರಲಿ. ದುಃಖ ಬೇಡ, ಸುಖ ಬೇಕು. ನಿಜವಾಗಿಯೂ ಕೂಡ ಅಂತಹ ಸುಖವನ್ನು ಇಚ್ಛೆ ಪಡಬೇಕಲ್ಲ. ಸುಖವನ್ನು ಇಚ್ಛೆ ಪಟ್ಟರೆ ಎಂತಹ ಸುಖವನ್ನು ಇಚ್ಛೆ ಪಡಬೇಕು ಅಂದರೆ ದುಃಖ ಇಲ್ಲದೆ ಇರತಕ್ಕಂತಹ ಸುಖವನ್ನ ಇಚ್ಛೆ ಪಡಬೇಕಂತ. ಹಾಗಾಗಿ ಅಂತಹ ಸುಖ ಯಾವುದರಿಂದಾಗಿ ಆಗ್ತದೆ? ಎಲ್ಲರೂ ಕೂಡ ಪ್ರಯತ್ನ ಪಟ್ಟಿದ್ದು ಇದಕ್ಕಾಗೇನೆ, ಪ್ರಯತ್ನ ಪಡುವುದೂ ಕೂಡ ಅದಕ್ಕಾಗೇನೆ. ಹಿಂದಿನ ಮಹಾತ್ಮರು ಜ್ಞಾನಿಗಳು ಪಟ್ಟದ್ದು ಕೂಡ ಅದಕ್ಕಾಗೇನೆ, ಮುಂದೆ ಪಡುವವರೂ ಕೂಡ ಅದಕ್ಕಾಗೇನೆ. ಅದು ಸಿದ್ಧ ವಿಷಯ. ಭಾಗವತದಲ್ಲಿಯೂ ಕೂಡ 16 ಬಾರಿ ಈ ಕಥೆಯನ್ನು ನಾವು ಕೇಳುತ್ತೇವೆ. ದೇವತೆಗಳು ಕೂಡ ಅದಕ್ಕಾಗಿ ಪ್ರಯತ್ನವನ್ನು ಪಟ್ಟಿದ್ದಾರೆ. ವೃಷಭರೂಪಿಯಾಗಿರತಕ್ಕಂತಹ ಭಗವಂತ ತನ್ನ ಮಕ್ಕಳಿಗೆ ಉಪದೇಶ ಮಾಡುವಾಗಲೂ ಕೂಡ ಆ ಮಾತನ್ನೇ ಆ ವೃಷಭನ ಮಕ್ಕಳು ಕೂಡ ಕೇಳುತ್ತಾರೆ. ಕಪಿಲ ರೂಪಿಯಾಗಿರತಕ್ಕಂತಹ ಭಗವಂತನ ತಾಯಿಯೂ ಕೂಡ ಕೇಳುವಾಗ ದೇವಹೂತಿ ದೇವಿ ಇದನ್ನೇ ಕೇಳುತ್ತಾಳೆ. ಯಾವುದರಿಂದಾಗಿ ಸುಖ ಆಗ್ತದೆ, ಯಾವುದನ್ನ ನಾನು ಕಂಡುಕೊಂಡಾಗ ಸುಖ ಆಗ್ತದೆ, ಯಾವುದನ್ನ ಮಾಡಿದಾಗ ನಮಗೆ ಸುಖ ಆಗ್ತದೆ. ಇದಕ್ಕೆಲ್ಲದಕ್ಕೂ ಕೂಡ ಹೇಳಿದ ಒಂದೇ ಉತ್ತರ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಹೇಳಿದ್ದಾರೆ. ಕಪಿಲ ರೂಪಿಯಾಗಿರ್ತಕ್ಕಂತಹ ಭಗವಂತನನ್ನ ದೇವಹೂತಿ ದೇವಿ ಕೇಳಿದಾಗಲೂ ಕೂಡ ಭಗವಂತ ಅದೇ ಉತ್ತರ ಕೊಟ್ಟ. ವೃಷಭನ ಮಕ್ಕಳು ವೃಷಭನನ್ನ ಕೇಳಿದಾಗ ಕೊಟ್ಟದ್ದು ಕೂಡ ಅದೇ ಉತ್ತರ. ಕೊನೆಯಲ್ಲಿ ಕೃಷ್ಣ ಪರಮಾತ್ಮನ ತಂದೆ ವಸುದೇವ ಅವನು ಕೇಳಿದಾಗ ಕೊಟ್ಟ ಉತ್ತರವು, ನಾರದರು ಕೊಟ್ಟ ಉತ್ತರವೂ ಕೂಡ ಅದೇ. ಪರೀಕ್ಷಿತ್ ಮಹಾರಾಜರ ಕೊನೆಯದವರು. ಪರೀಕ್ಷಿತ್ ಮಹಾರಾಜರು ತಮ್ಮ ಸಂಸಾರವನ್ನು ಕಳೆದುಕೊಂಡು ದುಃಖದಿಂದಾಗಿ ನಿವೃತ್ತರಾಗಬೇಕು ಅಂದಾಗ ಕೊಟ್ಟ ಉತ್ತರ ಒಂದೇ ಉತ್ತರ. ಎಲ್ಲ ಭಾಗವತದ ಎಲ್ಲ ಸ್ಕಂದಗಳಲ್ಲಿಯೂ ಕೂಡ ಭಗವಂತ ಉಪದೇಶ ಮಾಡಿದ ಒಂದು ಮಾತು ಯಾವುದು? ನಮಗೆ ಸುಖ ಆಗ್ಬೇಕು, ದುಃಖ ಆಗ್ಬಾರದು, ಭಗವಂತನ ಸಾಕ್ಷಾತ್ಕಾರ ಆಗ್ಬೇಕು ಅಂತ ಹೇಳಿದಾಗ ಒಂದು ಉತ್ತರವನ್ನು ಕೊಡ್ತಾನೆ. ಮಹತ್ ಸೇವಾಂ ದ್ವಾರ ಮಾಹುರ್ ವಿಮೋಕ್ತೇ ತಮೋದ್ವಾರಂ ಯೋಷಿತಾಂ ಸಂಗ್ಯ ಸಂಗಂ ಮಹತ್ ಸಂತಾಹ ಸಮಚಿತ್ತಾ ಪ್ರಶಾಂತಾಹ ವಿಮನ್ಯಾಮಃ ಸುಹೃದೋ ಸಾಧವೋ ಹೇ. ಎಲ್ಲ ಕಡೆಯಲ್ಲಿಯೂ ಕೂಡ ಇದೇ ಉತ್ತರ. ಏನು ಮಾಡು? ಕಪಿಲಾರೂಪಿಯಾಗಿರ್ತಕ್ಕಂಥ ಭಗವಂತ ಹೇಳುವುದು ಕೂಡ ಇದನ್ನೇ. ಅಲ್ಲಿ ಇನ್ನ ವಿಶೇಷವಾಗಿ ಹೇಳುತ್ತಾನ್ರಿ ದೇವಹೂತಿ ದೇವಿಗೆ. ಇಲ್ಲಿ ಕೇವಲ ವೃಷಭರೂಪಿಯಾಗಿರ್ತಕ್ಕಂತಹ ಭಗವಂತ ಹೇಳುವಾಗ ಒಂದು ಮಾತು ಹೇಳಿದ, ಮಹತ್ ಸೇವಾಂ ದ್ವಾರಮಾಹುರ್ ವಿಮೋಕ್ತೇ ಹೇ. ಮೋಕ್ಷವನ್ನು ಇಚ್ಛೆ ಪಡ್ತಾ ಇದೆಯಲ್ಲ, ಆನಂದವನ್ನು ಇಚ್ಛೆಯನ್ನು ಪಡ್ತಾ ಇದೆಯಲ್ಲ, ಆ ಆನಂದಕ್ಕೆ ಕಾರಣ, ಮೋಕ್ಷಕ್ಕೆ ಕಾರಣರಾದದ್ದು ಬೇರೆ ಯಾವುದೂ ಅಲ್ಲ, ಮಹತ್ ಸೇವಾಂ. ಮಹತ್ವರ ಸೇವೆಯನ್ನು ಮಾಡು, ಅದೇ ಮೋಕ್ಷಕ್ಕೆ ಸಾಧನವಾಗ್ತದೆ ಅಂತ. ಮಹತ್ ಸೇವಾಂ ದ್ವಾರಂ ಆಹುಹು ಅಂತ ಹೇಳ್ತಾರೆ. ದ್ವಾರಂ ಆಹುಹು, ದ್ವಾರ ಯಾವುದು ಬೇರೆ ಅಲ್ಲೇ ಅಲ್ಲ. ಮೋಕ್ಷಕ್ಕೆ ದಾರಿ ಯಾವುದು ಅಂದ್ರೆ ಮಹಾತ್ಮರ ಜ್ಞಾನಿಗಳ ಒಂದು ಸೇವೆ, ಅವರ ದರ್ಶನ, ಅವರ ಸ್ಪರ್ಶನ, ಅವರ ಆಲಾಪ, ಅವರ ಕಥೆಗಳು, ಅವರ ಸೇವೆ, ಇದೇನಿದೆಯಲ್ಲ ಇದು ನಮಗೆ ಮೋಕ್ಷಕ್ಕೆ ಕಾರಣ ಆಗ್ತದೆ. ಬೇರೆ ಯಾವುದನ್ನು ಕೂಡ ತಾನೇ ಸಾಕ್ಷಾತ್ತಾಗಿ ಇದ್ದ ದೇವಹೂತಿಗೆ ಉಪದೇಶ ಮಾಡುವಾಗ ಭಗವಂತ ಹೇಳ್ಬೋದಾಗಿತ್ತು. ವೃಷಭರೂಪಿಯಾಗಿರ್ತಕ್ಕಂಥ ಭಗವಂತ ತನ್ನ ಮಕ್ಕಳಿಗೆ ಹೇಳ್ಬೋದಾಗಿತ್ತು, ನಾನೇ ಇದ್ದೀನಿ, ನಾನೇ ಮೋಕ್ಷ ಕೊಟ್ಬಿಡ್ತೀನಿ ಅಂತ ಹೇಳ್ಬೋದಿತ್ತೇ ಇಲ್ಲ. ಕೃಷ್ಣ ಪರಮಾತ್ಮ ತಾನೇ ಹೇಳ್ಬೋದಿತ್ತು, ನಾನೇ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತೀನಿ ತಂದೆ, ನೀ ಯಾಕೆ ವಿಚಾರ ಮಾಡ್ತಿ ಅಂತ ಹೇಳಿ. ಮಾಡ್ಲಿಲ್ಲ ಆ ಕೆಲಸವನ್ನ. ನಾರದರ ಜೊತೆಯಲ್ಲಿ ಉಪದೇಶವನ್ನು ಮಾಡಿಸ್ತಾನೆ. ಏಕಾದಶ ಸ್ಕಂದದಲ್ಲಿ ನಾರದರ ಜೊತೆಯಲ್ಲಿ ತಾನೇ ಉಪದೇಶವನ್ನ ಮಾಡಿಸಿ ಅಲ್ಲಿಯೂ ಕೂಡ ಇದನ್ನೇ ಹೇಳ್ತಾರೆ, ಜ್ಞಾನಿಗಳ ಸಜ್ಜನರ ಸಹವಾಸವನ್ನು ಮಾಡು ಅಂತ ಹೇಳಿ. ದೇವಹೂತಿ ದೇವಿಗೆಂದರೂ ಕೂಡ ಕಪಿಲರೂಪಿಯಾಗಿರ್ತಕ್ಕಂತಹ ಭಗವಂತ ಉಪದೇಶ ಮಾಡುವಾಗ ಆ ಸಜ್ಜನರು ಹೇಗಿರ್ತಾರೆ ಅನ್ನೋದನ್ನು ಕೂಡ ತಿಳಿಸಿಕೊಡ್ತಾರೆ. ಮಹತ್ ಸೇವಾಂ ದ್ವಾರಮಾಹುರ್ ವಿಮೋಕ್ತೇ ಅಂತ ಇಲ್ಲಿ ಹೇಳಿದ್ರೆ ಅಲ್ಲಿ ಹೇಳ್ತಾನೆ, ತಿತಿಕ್ಷವ ಕಾರುಣಿಕ ಸುಹೃದ ಸಾಧುಭೂಷಣ ಅಜಾತ ಶತ್ರವ ಶಾಂತಾ ಮೈ ಅನನ್ಯೇನ ಭಾವೇನ ಭಕ್ತಿಂ ಕುರ್ವಂತಿ ಯೇ ದೃಢಾಂ.
ಆ ಸಜ್ಜನರ ದೊಡ್ಡ ಲಿಸ್ಟ್ ಅನ್ನು ಕೊಡ್ತಾನೆ ಭಗವಂತ. ಇವರೆಲ್ಲರೂ ಕೂಡ ಸಜ್ಜನರು ಹೀಗಿರ್ತಾರೆ, ಸಜ್ಜನರ ಲಕ್ಷಣ ಅಂತ ಹೇಳಿ. ಹಾಗಾಗಿ ನಾವು ಎಲ್ಲ ಇಡೀ ಶಾಸ್ತ್ರವನ್ನ ಮತ್ತೆ ಮತ್ತೆ ನೋಡಿದಾಗ, ಅದನ್ನು ವೀಕ್ಷಣೆಯನ್ನು ಮಾಡಿದಾಗ, ಅದರ ಅವಲೋಕನವನ್ನು ಮಾಡಿದಾಗ, ಆ ಜ್ಞಾನಿಗಳು ಹೇಳಿದ್ದನ್ನ ಕೇಳಿದಾಗ ನಿಜವಾಗಿಯೂ ಕೂಡ ಕೊನೆಗೆ ಬಂದು ನಮಗೆ ಸಿಗುವುದು ಮೋಕ್ಷಕ್ಕೆ ದಾರಿ ಯಾವುದು ಅಂದ್ರೆ ಸಜ್ಜನರ ಸಹವಾಸ, ಜ್ಞಾನಿಗಳ ಸಂಘವಾಗಲಿ, ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗ ದೇಹ ಭಂಗವಾಗಲಿ. ನೋಡ್ರಿ ಎಲ್ಲಿ ತನ ಹೇಳಿದ್ರು, ಮೋಕ್ಷಕ್ಕೆ ಕಾರಣವಾದದ್ದು ಯಾವುದು? ಲಿಂಗ ದೇಹ ನಾಶ. ಆ ಲಿಂಗ ದೇಹ ನಾಶ ಆಗ್ಬೇಕು ಅಂದ್ರೆ ಸಜ್ಜನರ ಸಂಘ ಅಂತ ಹೇಳಿ. ಹಾಗಾಗಿ ನಾವು ಇವತ್ತು ಬಂದಿದ್ದೇವಲ್ಲ, ಅಷ್ಟು ದೂರದಿಂದ ಆಗಿ ಹುಡುಕಿಕೊಂಡು ಬಂದದ್ದು ಏನಕ್ಕಾಗಿ ಅಂದ್ರೆ ಆ ಜ್ಞಾನಿಗಳ ಸಂಘಕ್ಕಾಗಿ, ಅವರ ಸಹವಾಸ, ಅವರ ದರ್ಶನ, ಅವರ ಸ್ಪರ್ಶನ, ಅವರ ಆಲಾಪಾದಿಗಳು, ಅವರ ಮಹಾತ್ಮ ಜ್ಞಾನ, ಇದೆಲ್ಲವನ್ನು ಕೂಡ ಮಾಡಿದಾಗ ನಮಗೆ ಮೋಕ್ಷ ಆಗ್ತದೆ ಅಂತೇಳಿ ಸಾಕ್ಷಾತ್ ಭಗವಂತನೇ ಹೇಳಿದ ಮಾತು. ಹಾಗಾಗಿ ನಾವು ಇವತ್ತೆಲ್ಲರೂ ಕೂಡ ಎಷ್ಟು ಧನ್ಯರು ಅಂದ್ರೆ, ಸತ್ಯಧೀರರ ದರ್ಶನವನ್ನು ಮಾಡಿಕೊಂಡು ನಾವು ಮಾಡಿಕೊಂಡ ಸಾಧನೆ ಯಾವುದು ಅಂದ್ರೆ ಮೋಕ್ಷಕ್ಕೆ ದಾರಿ. ನಿಜವಾಗಿಯೂ ಕೂಡ ಜ್ಞಾನಿಗಳ ಒಂದು ದರ್ಶನ ಆದ್ರೆ ಸಾಕು ಅಂತೆ ಮೋಕ್ಷ ಸಿಕ್ಬಿಡ್ತದೆ. ಅಷ್ಟು ನಮಗೆ ವಿಶ್ವಾಸ ಇರ್ಬೇಕಷ್ಟೇ. ಜ್ಞಾನಿಗಳ ದರ್ಶನ ಇವತ್ತಾಗಿದೆ ಅಂದ್ರೆ ನನಗೆ ಒಳ್ಳೇದಾಗ್ತದೆ, ಏನೋ ಒಂದು ಒಳ್ಳೆಯದು ನನಗೆ ಕಾದಿದೆ. ಬಹಳ ಅದ್ಭುತವಾದ ಒಂದು ಕಥೆಯನ್ನೇ ಹೇಳ್ತಾರೆ. ನಾರದರು ಒಂದು ಸಂದರ್ಭದಲ್ಲಿ ಭಗವಂತನನ್ನು ಕೇಳಿದರು, ಸಜ್ಜನರು ಯಾರು, ಸಜ್ಜನರ ಸಹವಾಸದಿಂದಾಗಿ ಆಗುವ ಒಂದು ಫಲ ಏನು ಅಂತ ಹೇಳಿ. ಭಗವಂತ ಅನ್ನಂತೆ ಇದ್ರ ಬಗ್ಗೆ ನಾ ಏನ್ ಹೇಳೋದು ಕಾರಣ ಇಲ್ಲ, ನೀನೇ ದೊಡ್ಡ ಸಜ್ಜನ ಅನ್ನೋ ರೀತಿಯಲ್ಲಿ ಪಾಪ ಹೇಳಿದ. ಏನು ಮಾಡಬೇಡ, ಅಲ್ಲಿ ಕೆಳಗಡೆ ಹೋಗು, ಭೂಮಂಡಲದಲ್ಲಿ ಒಂದು ಓತಿ ಕಟ ಇದೆ ಬೆಲಿ ಮೇಲೆ, ಆ ಓತಿ ಕಟವನ್ನು ಹೋಗಿ ಕೇಳು, ಸಜ್ಜನರು ಯಾರು, ಸಜ್ಜನರ ಸಹವಾಸದಿಂದಾಗಿ ಆಗುವ ಫಲ ಏನು ಅಂತ ಅದನ್ನು ಕೇಳು, ಹೇಳ್ತದೆ ಅಂತ. ನಾರದ್ರು ಅಂದ್ರು, ನಿನ್ ಕೇಳಿದ್ರೆ ಅದಕ್ಕೆ ಹೋಗುವಂತೀಯಲ್ಲೋ ಅಂದ್ರು. ಜ್ಞಾನ ಯಾರಿಂದ ಬಂದ್ರೇನೋ ಅಂದ್ರು ಭಗವಂತ ಅಂತ. ಜ್ಞಾನ ಬರಬೇಕು ಅಷ್ಟೇ ಹೊರತಾಗಿ ಅದು ಯಾವ್ದಿಂದ್ರ ಆದ್ರೆ ನಿನಗೆ ಹೌದಲ್ವ ಅಂದ್ರು. ಹೌದು, ಬಂದಿದ್ದಾರ್ರಿ, ಕೆಳಗಡೆ ಬಂದ್ರು, ಆ ಓತಿ ಕಟ ಇತ್ತು, ಅದನ್ನ ನೋಡಿದ್ರು ನಾರದರು, ಕೇಳಿದ್ರು ಸಜ್ಜನರು ಯಾರು, ಸಜ್ಜನರ ಸಹವಾಸದಿಂದಾಗಿ ಆಗುವ ಫಲ ಏನು ಅಂತ. 2 ಸೆಕೆಂಡ್ ಆ ಓತಿ ಕಟ ನಾಶ ಆಗಿ ಹೋಯ್ತು, ಸತ್ತೇ ಹೋಯ್ತು. ನಾರದರು ಅಂದ್ರು ತಟ್ಟೇನೆ ಬೇಡ ಅಂತೇಳಿ ಮತ್ತೆ ಪಾಪ ತಮ್ಮ ಲೋಕಕ್ಕೆ ಬಂದು ಕುಳಿತುಕೊಂಡ್ರು. ಮತ್ತೆ ಆದರೂ ಕೂಡ ಉತ್ಸಾಹ ಹೋಗ್ಲಿಲ್ಲ ನಾರದರಿಗೆ, ತಿಳಿದುಕೊಳ್ಳಬೇಕು ಅಂತ ಹೇಳಿ ಮತ್ತೆ ಭಗವಂತನ ಹತ್ತಿರ ಬಂದ್ರಂತೆ. ಸ್ವಾಮಿ, ಅವಶ್ಯವಾಗಿ ಅವತ್ತು ಕೇಳಿದೆ, ಉತ್ತರ ಸಿಗಲಿಲ್ಲ, ಮತ್ತೆ ಉತ್ತರ ಹೇಳು. ಏನೂ ಮಾಡಬೇಡ, ಈಗ ಒಬ್ಬ ಭಿಕ್ಷುಕ ಕುಳಿತಿದ್ದಾನೆ, ಮುಪಾನು ಮುದುಕ, ಅವನನ್ನು ಹೋಗಿ ಕೇಳು, ವೃದ್ಧರಲ್ಲಿ ಅವಶ್ಯವಾಗಿ ಜ್ಞಾನ ಸಿಗ್ತದೆ ಅಂತ. ಆಯ್ತು ಅಂತ ವಿಚಾರವನ್ನು ಮಾಡಿದ್ದಾರೆ ನಾರದರು. ಕೆಳಗಡೆ ಬಂದ್ರು, ಮತ್ತೆ ಭೂಮಿಯಲ್ಲಿ ಆ ವೃದ್ಧ ಮುದುಕನನ್ನ, ಭಿಕ್ಷುಕನನ್ನ ಕೇಳ್ತಾರೆ, ಸಜ್ಜನರು ಯಾರು, ಸಜ್ಜನರ ಸಹವಾಸದ ಫಲ ಏನು ಅಂತ ಹೇಳಿ. ಇಷ್ಟು ಕೇಳೋದ್ರೊಳಗೆ ಆ ವೃದ್ಧನೂ ಕೂಡ ಮೃತನಾಗಿದ್ದಾನೆ. ನಾರದಿಗೆ ಭಯ ಆಯಿತು. ಹಿಂದೆ ಮುಂದೆ ನೋಡಿದ್ರು, ಯಾರೂ ಇಲ್ಲ ಅನ್ಕೊಂಡ್ರು, ತಮ್ಮ ಲೋಕಕ್ಕೆ ತಾವು ಹೋಗ್ಬಿಟ್ರು ಅಷ್ಟೇ. ಯಾಕೆಂದ್ರೆ ಮಾತಾಡಿಸಿದ್ರೆ ಸತ್ತು ಹೋಗ್ಬಿಟ್ರೆ ಗತಿ ಏನು, ನಿನ್ಮೇಲೆ ಬರ್ತದೆ. ಹೀಗಾಗಿ 2ನೇ ಸೆಕೆಂಡ್ನಲ್ಲಿ ಪಾಪ ತಮ್ಮ ಲೋಕಕ್ಕೆ ಹೋಗಿದ್ದಾರೆ. ಮತ್ತೆ ಕೆಲವು ದಿನಗಳು ಆಯಿತು. ಕೆಲವು ದಿನಗಳು ಆದ್ಮೇಲೆ ಮತ್ತೆ ನಾರದರು ಭಗವಂತನ ಹತ್ತಿರ ಬಂದ್ರಂತೆ. ಕೇಳಿದಾಗ ಈ ಬಾರಿ ಹೇಳಿದರು ಭಗವಂತ, ಏನೂ ಇಲ್ಲ, ಈಗ ತಾನೇ ಹುಟ್ಟಿದ ಒಂದು ಬಂಗಾರದ ತೊಟ್ಟದಲ್ಲಿ ಮಲಗಿದ ರಾಜನ ಮಗ ಇದ್ದಾನೆ. ಆ ಕೂಸು, 1 ವರ್ಷದ ಕೂಸು, ಆ ನಾಮಕರಣ ಆಗ್ತಾ ಇದೆ, ಹೋಗಿ ಆ ನಾಮಕರಣ ಆಗುವ ಕೂಸನ್ನ ಕೇಳು ಅಂದ್ರು. ನಾರದರನ್ನ ಕೈ ಮುಗಿದ್ಬಿಟ್ರು, ಬೇಡ. ಯಾಕೆಂದ್ರೆ ಆ ಊತಿ ಕಟ ಕೇಳಿದೆ, ಅದಕ್ಕೂ ದಿಕ್ಕಿಲ್ಲ, ದೇವಾಳಿ ಇಲ್ಲ, ಯಾರೂ ಇದ್ದಿದ್ದಿಲ್ಲ, ಅದು ಏನೋ ಮರಣವನ್ನು ಹೊಂದಿತ್ತು, ನಾ ಬದುಕೊಂಬಂದೆ. 2ನೇದ್ದು ಪಾಪ ವೃದ್ಧ ಮುದುಕ, ವಯಸ್ಸಾಗಿತ್ತು, ಯಾರೂ ಇಲ್ಲ. ಈಗ ಸುತ್ತಮುತ್ತಲೂ 10 ಜನ ಭಟರು ನಿಂತುಕೊಂಡಿದ್ದಾರೆ, ಅವನನ್ನ ರಕ್ಷಣೆ ಮಾಡ್ಲಿಕ್ಕಿದ್ದಾರೆ. ತಂದೆ ತಾಯಿಗಳು, ರಾಜ ನಿಂತುಕೊಂಡಿದ್ದಾನೆ. ಅವನನ್ನು ನಾನು ಹೋಗಿ ಸಜ್ಜನ ಯಾರು ಅಂತ ಕೇಳೋಣ, ಆ ಕೂಸು ಕೂಡ ಮರಣ ಹೊಂದಿದ್ರೆ ನನ್ನನ್ನು ಬಿಡ್ತಾರ ಅಂದ್ರು ನಾರದರು. ಬೇಡ ಅಂತ ಭಯ ಆಯ್ತು. ಭಗವಂತನ ಮೇಲೆ ವಿಶ್ವಾಸ ನಾರದರಿಗೆ. ಆದ್ರೂ ಕೂಡ ಹೋದ್ರು, ಹೋಗಿ ಕೇಳಿದ್ರು. ಕೇಳಬೇಕಂತ ವಿಚಾರ ಮಾಡಿದ್ರು, ಸ್ವಲ್ಪ ಮತ್ತೆ ಹಿಂದೆ ಭಯ ಬಂತು. ಹಿಂದೆ ಸರದಾಗ ಆ ಮಗುನೇ ಕರೀತಂತೆ, ನಾರದರೆ ಬರ್ರಿ ಅಂತ ಹೇಳಿ. ಏನು ನಿಮ್ ಪ್ರಶ್ನೆ ಕೇಳಾರ್ದ ಹಾಗೆ ಹೋಗ್ತಾ ಇದ್ದೀರಲ್ಲ, ನನ್ನ ಪ್ರಶ್ನೆ ನಿನಗೆ ಗೊತ್ತಾ ಅಂದ್ರು.
ಉತ್ತರ ನಾನೇ ಅಂತದು. ಪ್ರಶ್ನೆ ನಿಮ್ಮದಲ್ಲ, ಉತ್ತರ ನಾನೇ ಅಂತು. ಏನು ಉತ್ತರ? ನಿಮ್ಮಂತಹ ಸಜ್ಜನರ ಸಹವಾಸ ದರ್ಶನ ಆದ್ದರಿಂದಾಗಿ ಬಂಗಾರ ತೊಟ್ಟಿಲಲ್ಲಿ ಮಲಗೀನಿ ಅಂತದು. ಮೊದಲನೆಯ ಬಾರಿ ನಿಮ್ಮ ದರ್ಶನ ಆಯ್ತು, ಓತಿಕಟ ಆಗಿದ್ದೆ, ಆ ಜನ್ಮ ಹೋಯ್ತು. ಇನ್ನೂ ಪ್ರಾರಬ್ಧ ಉಳಿದಿತ್ತು, ಹಾಗಾಗಿ ಭಿಕ್ಷುಕನಾಗಿ ಹುಟ್ಟೆ. ಭಿಕ್ಷುಕ ಜನ್ಮದಲ್ಲಿಯೂ ಕೂಡ ನಿಮ್ಮಂತಹ ಸಜ್ಜನರ ದರ್ಶನ ಆಯಿತು. ಆ ಸಜ್ಜನರ ದರ್ಶನ ಅದರ ಫಲ ಇವತ್ತು ಬಂಗಾರ ತೊಟ್ಟಿಲಲ್ಲಿ ಮಲಗಿದ್ದೇನೆ ಅಂತ. ಹೀಗೆ ಮಹತ್ಸೇವಾಂ ದ್ವಾರಮಾಹುರು ವಿಮುಕ್ತೇ. ಜ್ಞಾನಿಗಳ ಸಹವಾಸ ಆಯಿತು ಅಂದ್ರೆ ಅದು ಮೋಕ್ಷಕ್ಕೆ ಕಾರಣವಾಗ್ತದೆ. ಅದರ ಮೇಲೆ ನಮಗೆ ವಿಶ್ವಾಸ ಇರಬೇಕು. ಜ್ಞಾನಿಗಳ ಹತ್ರ ಬಂದಿದ್ದೇವೆ, ಅವರ ದರ್ಶನವನ್ನು ಮಾಡಿದ್ದೇವೆ ಅಂದ್ರೆ ಏನಾದರೂ ಕೂಡ ಒಂದು ಒಳ್ಳೆದಾಗೆ ಆಗಿದೆ. ಏನಾಗ್ಲಿ ಬಿಡ್ಲಿ, ಕೊನೆಗೆ ಇಷ್ಟು ಪ್ರವಚನದ ಒಂದು ಶ್ರವಣ ಅಂತರೂ ಕೂಡ ಆಯ್ತಲ್ಲ, ಹೌದಲ್ಲು? ಇದೇ ಮೋಕ್ಷಕ್ಕೆ ದಾರಿ. ಮಹತ್ಸೇವಾಂ ದ್ವಾರಮಾಹುರು ವಿಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಮ್ ಅಂತ ಹೇಳ್ತಾರೆ. ಇಷ್ಟೆಲ್ಲ ಬಿಟ್ಟು ಬಂದಿರುತ್ತೇವೆ. ಬಿಟ್ಟು ಬಂದಾಗಲೂ ಕೂಡ ಇಲ್ಲಿ ಬಂದಾಗ ಒಬ್ಬೊಬ್ಬರೇ ಬಂದಿರ್ತೀವಿ. ಇಲ್ಲಿ ಬಂದಾಗಲೂ ಕೂಡ ಮತ್ತೆ ಹೆಂಡತಿಯನ್ನು ನೆನೆಸ್ತೀವಿ. ಅದೇ ದುಃಖಕ್ಕೆ ಕಾರಣ ಅಂದ್ರು. ಬೇರೆ ನರಕಕ್ಕೆ ಮತ್ತೊಂದು ಕಾರಣ ಯಾವುದೂ ಇಲ್ಲ. ಮಹತ್ಸೇವಾಂ ದ್ವಾರಮಾಹುರು ವಿಮುಕ್ತೇ ತಮೋದ್ವಾರಂ ಯೋಷಿತಃ ಅಂತ ಹೇಳಿದ್ದಾರೆ. ಸ್ತ್ರೀಯ ಸಂಘ ಅದು ನರಕಕ್ಕೆ ಕಾರಣ ಅಂತ. ಹಾಗಾಗಿ ಅದನ್ನ ಬಿಡಬೇಕು, ಜ್ಞಾನಿಗಳ ಸಹವಾಸವನ್ನು ಮಾಡಬೇಕು. ಅಲ್ರಿ ಆಚಾರ, ಇದ್ರ ಮೇಲೆ ಮತ್ತೊಂದು ಪ್ರಶ್ನೆ ಬರ್ತದೆ. ಏನ್ ಆಚಾರ ಹೀಗೆ ಹೇಳುತ್ತದೆ ಭಾಗವತ? ಯಾಕೆ ಸ್ತ್ರೀಯರ ಸಹವಾಸವನ್ನ ಮಾಡಿದವರು ಯಾರೂ ಕೂಡ ಮೋಕ್ಷಕ್ಕೆ ಹೋಗಿಲ್ವಾ? ಬ್ರಹ್ಮಾದಿ ದೇವತೆಗಳೇ ಸಂಸಾರಿಗಳು ರೀ. ಬ್ರಹ್ಮದೇವರಿಗೆ ಗಂಟೆ ಇಲ್ಲ, ವಾಯುದೇವರಿಗೆ ಇಲ್ವಾ, ರುದ್ರಾದಿ ದೇವತೆಗಳಿಗಿಲ್ವಾ? ಸಾಕ್ಷಾತ್ ರುದ್ರದೇವರಂತರೂ ಕೂಡ ತೊಡಿ ಮೇಲೆ ಕುಡಿಕೊಂಡು ಕೂತಾನ್ರಿ. ನಾವು ಬಿಟ್ಟರ ಬಂದೀವಿ ಸ್ವಲ್ಪ. ಹೌದಾ ಅಲ್ವಾ? ನಾವು ಅವನಕಿನ ವೈರಾಗ್ಯದವ್ರು. ನಾವು ತೊಡಿ ಮೇಲಂತೂ ಕುಡಿಸ್ಕೊಂಡಿಲ್ಲ. ಅಂತಹದ್ದು ಕೂಡ ರುದ್ರದೇವ ತೊಡಿ ಮೇಲೆ ಕುಡಿಸ್ಕೊಂಡು ಕೂತಾರ. ಹಂಗಾದ್ಮೇಲೆ ಯೋಸಿತಾಂ ಸಂಗಿ ಸಂಗಮ್ ಅಂತಿರಲ್ಲ. ಮತ್ತ ಸ್ತ್ರೀಯರ ಸಹವಾಸ ಅದು ನರಕಕ್ಕೆ ಕಾರಣ ಅಂತಿರಲ್ಲ ಅಂತ ಹೇಳಿದ್ರೆ, ಇಲ್ಲಿ ಯೋಷಿತ್ ಎನ್ನೋ ಶಬ್ದಕ್ಕೆ ಅರ್ಥವನ್ನು ಬರೀತಾರೆ. ಕೇಶವೇ ಅನ್ಯಥಾ ಬುದ್ಧಿ ಯಹ ಯೋಷಿತ ಅಂತ. ಭಗವಂತನಲ್ಲಿ ಅನ್ಯಥಾ ಬುದ್ಧಿ ಏನಿದೆಯಲ್ಲ ಅದೇ ದೊಡ್ಡ ಸ್ತ್ರೀ. ಬುದ್ಧಿ ಈ ಶಬ್ದ ಏನಿದೆಯಲ್ಲ ಅದು ಸ್ತ್ರೀಲಿಂಗ ಶಬ್ದ ಇದು. ಹಾಗಾಗಿ ಬುದ್ಧಿ ಇದು ಇಂತಹ ಸ್ತ್ರೀಯನ್ನ, ಅರ್ಥಾತ್ ಅಜ್ಞಾನವನ್ನವ ಒಂದು ಸ್ತ್ರೀಯನ್ನ, ಅನ್ಯಥಾ ಎನ್ನುವ ಬುದ್ಧಿಯನ್ನ ಕಟ್ಟಿಕೊಂಡ್ರಿ ಅಂದ್ರೆ ನರಕಕ್ಕೆ ಹೋಗ್ತೀರಿ. ಅನ್ಯಥಾ ಬುದ್ಧಿಯನ್ನ ಬಿಡ್ರಿ, ಅವಶ್ಯವಾಗಿ ಮೋಕ್ಷಕ್ಕೆ ಹೋಗ್ತೀರಿ ಎನ್ನುವ ಮಾತನ್ನ ನಮಗೆ ತಿಳಿಸಿಕೊಡ್ತಾರೆ. ಅಂತಹ ಯೋಗ್ಯವಾದ ದಿನದಲ್ಲಿ ಜ್ಞಾನಿಗಳ ಒಂದು ಸಹವಾಸ, ಸಂಘ, ಅವರ ಒಂದು ದರ್ಶನ ಏನಿದೆಯಲ್ಲ ಇದೇ ನಮಗೆ ಮೋಕ್ಷಕ್ಕೆ ಕಾರಣವಾಗ್ತದೆ ಅಂತ ಹೇಳಿದ್ದಾರೆ. ಅಂತಹ ಶ್ರೇಷ್ಠವಾದ ದಿವಸದಲ್ಲಿ ಸತ್ಯಧೀರರ ಒಂದು ದರ್ಶನ ನಮಗೆ ಮಹಾಫಲದಾಯಕವಾದದ್ದು. ಹೀಗೆ ಹರಿಯಾಚಾರ್ಯರು ಹೇಳಿದರು, ಒಂದು ಪದಾರ್ಥ ಚೆನ್ನಾಗಿ ಉಳಿಬೇಕು ಅನ್ನೋದಾದ್ರೆ ಸಂಪುಟದಲ್ಲಿ ಇಡಬೇಕು ಅಂತ ಹೇಳಿ. ಸತ್ಯವೀರರು ಅದೇ ರೀತಿಯಾಗಿ ಸತ್ಯಜ್ಞಾನರು, ಅವರ ಮಧ್ಯದಲ್ಲಿ ಕುಳಿತವರು ಸತ್ಯಧೀರರು ಅಂತ ಹೇಳಿ. ಇಬ್ಬರೂ ಕೂಡ ಅದ್ಭುತವಾದ ಮಹಾಜ್ಞಾನಿಗಳು. ಸತ್ಯಧೀರ ಕರಾಬ್ಜೋತ್ತಹ ಜ್ಞಾನ ವೈರಾಗ್ಯ ಸಾಗರ. ಸತ್ಯಜ್ಞಾನರ ಬಗ್ಗೆ ಹೇಳುವಾಗ ಈ ಮಾತನ್ನ ಹೇಳ್ತಾರೆ. ಅಂತಹ ವೈರಾಗ್ಯ ಪುರುಷರನ್ನ ಕೊಟ್ಟವರು ಸತ್ಯಧೀರರು. ಸತ್ಯಧೀರರು ಆ ಜ್ಞಾನಿಗಳನ್ನ, ಅದ್ಭುತವಾದ ಜ್ಞಾನಿಯನ್ನು ಹುಡುಕಿ ಜಗತ್ತಿಗೆ ತಂದು, ವೈರಾಗ್ಯ ಪುರುಷರು ಸತ್ಯಧೀರ ಕರಾಬ್ಜ ಜ್ಞಾನ ವೈರಾಗ್ಯ ಸಾಗರ ಅಂತ ಹೇಳ್ತಾರೆ. ಸತ್ಯಜ್ಞಾನರ ಬಗ್ಗೆ ಹೇಳುವಾಗ ನಮ್ಗೆ ಅಭಿಮಾನ ಉಂಟ್ರಿ, ನಮ್ಮೂರವ್ರಿ ಅವರು. ಅದಕ್ಕಾಗಿ ನಮ್ಮ ಅಭಿಮಾನ ನಮಗೆ ಅವರು ಮೇಲೆ. ಏನು ಅವರ ವೈರಾಗ್ಯ, ಜ್ಞಾನ ವೈರಾಗ್ಯ ಸಾಗರ. ವೈರಾಗ್ಯದಲ್ಲಿ ಅವರು ಸಾಗರದಂತೆ ಇದ್ರಂತೆ. ಅವರನ್ನ ಹುಡುಕಿ ತಂದು ಕೊಟ್ಟವರು ಸತ್ಯಧೀರರು. ಎಲ್ಲಿ ಇದ್ರೋ ಏನೋ, ನಿಜವಾಗಿಯೂ ಕೂಡ ಆಶ್ರಮವಾದಾಗ ಈ ಪೂಜಾರರಿಗೆ ಆಶ್ರಮ ಕೊಟ್ರಲ್ಲ ಅಂತಂತೆ ಜಗತ್ತು. ಎಲ್ಲ ಜಗತ್ತು ಹೇಳುವಾಗ ಅವರು ಅರ್ಚಕರ ವಂಶದವರವರು. ಹಾಗಾಗಿ ಇಂಥವರಿಗೆ, ಅರ್ಚಕರಿಗೆ, ಪೂಜಾರರಿಗೆ ಹೋಗಿ ಸತ್ಯಧೀರರು ಆಶ್ರಮ ಕೊಟ್ರು ಅಂತ ಹೇಳಿದರು. ಅವರ ವೈರಾಗ್ಯವನ್ನ ನೋಡಿ ಕೊನೆಗೆ ಎಲ್ಲಾ ಜಗತ್ತು ಕೂಡ ತಲೆ ಬಾಗಿ ನಿಂತುಕೊಳ್ತು. ಎಂತಹ ವೈರಾಗ್ಯ! ಎಂದೂ ಕೂಡ ಮನೆ ಆಸ್ತಿ ಇದರ ಮೇಲೆ ಅಭಿಮಾನವೇ ಇರಲಿಲ್ಲಂತ್ರಿ ಅವರಿಗೆ. ಆಶ್ರಮ ತೆಗೆದುಕೊಳ್ಳಬೇಕಾದ್ರೂ ಒಂದು ಪ್ರತಿಜ್ಞೆಯನ್ನು ಮಾಡಿದ್ರಂತೆ.
ಏನು ಸತ್ಯಧೀರರ ಪೂರ್ವಾಶ್ರಮದ ಸುತರಿಗೆ ಹೇಳಿದರಂತೆ, ನೀವೆಲ್ಲವನ್ನೂ ಕೂಡ ಲೆಕ್ಕಾಚಾರವನ್ನ ತೆಗೆದುಕೊಳ್ಳೋದಾದ್ರೆ, ಮಠದ ಆಸ್ತಿಯ ಪತ್ರಗಳನ್ನೆಲ್ಲವನ್ನೂ ಕೂಡ ನೀವು ನೋಡಿಕೊಳ್ಳೋದಾದ್ರೆ ನಾ ಆಶ್ರಮ ತಗೋತೀವಿ. ಯಾರಂತೀವ್ರಿ? ಮಠದ ಆಸ್ತಿ ಎಷ್ಟದ ನೋಡಿ ಆಶ್ರಮ ತಗೊಳ್ಳೋರೆ ಬಹಳ ಜನ ಇದ್ದೀವಿ. ಅವ್ರು ಹೇಳಿದ್ರಂತೆ, ಆ ಜವಾಬ್ದಾರಿ ನನ್ನದಲ್ಲ, ಆ ಜವಾಬ್ದಾರಿ ಸೇತುರಾಮಾಚಾರ್ಯರದು. ನಂದೇನು ರಾಮದೇವರು, ನಾ ಏನು ಅಷ್ಟೇ. ರಾಮದೇವರು ಪೂಜಾ ಮಾಡೋದು ಮಾತ್ರ ನಂದು, ಜಪ ಮಾಡೋದು ಹೊರತಾಗಿ ಈ ಆಸ್ತಿ ಕೋಸ್ತಿ ಎಲ್ಲವೂ ಕೂಡ ನನಗೆ ಸಂಬಂಧವೇ ಇಲ್ಲ ಅಂತ ಅಷ್ಟು ವೈರಾಗ್ಯ ಪುರುಷರು ಅಂತ. ಅವರು ಸತ್ಯಜ್ಞಾನ, ಅವರನ್ನು ಕೊಟ್ಟವರು ಸತ್ಯಧೀರರು. ಅವರ ಅದ್ಭುತವಾದ ಮಹಿಮೆಯನ್ನು, ಅವರ ಶಿಷ್ಯರ ಮಹಿಮೆಯನ್ನು ಹೇಳಿದ್ರೆ ಅದ್ಭುತವಾದದ್ದು ಇದೆ. ಹಾಗಾಗಿ ಪ್ರತಿನಿತ್ಯದಲ್ಲಿಯೂ ಕೂಡ ಅವ್ರಿಗೆ ಎಷ್ಟು ವೈರಾಗ್ಯ ಅಂದ್ರೆ, ಅನ್ನವನ್ನ ಮಾಡಿಕೊಂಡು ಊಟ ಮಾಡ್ತಿದ್ದಿಲ್ಲಂತೆ. ಆ ನೆವಣಕ್ಕಿ ಅಂತ ಹೇಳಿ ಅದನ್ನ ಗೋವಿಗೆ ಇಡಬೇಕಂತೆ. ಗೋವು ತಿಂದು ಗೋಮಯದಲ್ಲಿ ಬಂದ ಆ ಯಾವ ಉಳಿದ ಪದಾರ್ಥವನ್ನ ಅದನ್ನ ಸ್ವಚ್ಛ ಮಾಡಿ ಅದರಿಂದಾಗಿ ಉಪಜೀವನವನ್ನು ಮಾಡಬೇಕು. ಇಷ್ಟು ವೈರಾಗ್ಯ ಪುರುಷರು ಸತ್ಯಜ್ಞಾನರು ಅಂತ ಹೇಳ್ತಾರೆ. ಒಂದು ಸಂದರ್ಭ, ಪಾಪ ಇದು ಅಂತ ಹೇಳಿಬಿಟ್ಬಿಡ್ತೇನೆ, ಎಲ್ಲರಿಗೂ ಕೂಡ ಸಮಯ ಆಗಿದೆ, ಹಾಗಾಗಿ ಬಹಳ ಪರೀಕ್ಷೆಯನ್ನ ಮಾಡೋದಿಲ್ಲ. ಒಂದು ಸಂದರ್ಭ ಪಾಪ ಸತ್ಯಜ್ಞಾನರಿಗೆ ಬಹಳ ಜ್ವರ ಬಂದಿತ್ತಂತೆ. ಜ್ವರ ಬಂದಿತ್ತು, ಹಾಗೆ ಮಲಗಿದ್ರು ಪಾಪ. ಏನೂ ಕೂಡ ಹೊತ್ತಿಕೊಳ್ಳದೇನೆ ಹಾಗೆ ನೆಲದ ಮೇಲೆ ಮಲಗಿಕೊಂಡಿದ್ರು. ಸೇತುರಾಮಾಚಾರ್ಯರಿಗೆ ಪಾಪ ಕಷ್ಟ ಅನಿಸ್ತಂತೆ, ಇಷ್ಟು ವೈರಾಗ್ಯದ ಮೂರ್ತಿ ಇದು. ಹಾಗಾಗಿ ಇವ್ರಿಗೆ ಏನಾದರೂ ಕೂಡ ಒಂದು ಹಚ್ಚೋಣ ಅಂತ ಹೇಳಿ ಹೊಸದಾದ ಶಾಲನ್ನ ತಂದು ಅವ್ರಿಗೆ ಹಚ್ಚಿದ್ರು. ಜ್ವರ ಬಂದದ ಪಾಪ, ಹಾಗೆ ಮಲಗಬಾರದು ಅಂತ. ಒಂದು ದಿವಸ ನೋಡಿದ್ರು, ಎದ್ರು ನೋಡಿದ್ರು, ಮೇಲೆ ಹೊಸದ ಜರಿಯಾದ ಶಾಲು ಇತ್ತು. ಬಹಳ ಕೋಪ ಬಂತು. ಆ ಜರಿ ಶಾಲು ಒಯ್ದು ದೂರದಲ್ಲಿ ಒಗೆದು ಬಂದ್ರಂತ. ನೋಡಿದ್ರು ಸೇತುರಾಮಾಚಾರ್ಯರು, ಏನಿದು ಹೊತ್ತುಗೋ ಅಂತ ಕೊಟ್ರೆ ಒಗೆದು ಬಂದ್ರಲ್ಲ. ಎರಡನೇ ದಿವಸನೂ ಒಗೆದು ಬೇಕಾದಷ್ಟು ಶಾಲುಗಳು ಮತ್ತೊಂದು ಮರು ದಿವಸನೂ ಕೂಡ ತಂದು ಹಚ್ಚಿದ್ರಂತೆ. ಎರಡನೇ ದಿವಸ ಗೊತ್ತಾಯ್ತಂತೆ ಯಾರು ಹೊಚ್ಚೋರು ಅಂತ. ಎದ್ದು ಹೇಳಿದ್ರಂತೆ, ನಾಳಿಂದ ಏನಾದರೂ ಕೂಡ ಹೊಚ್ಚಿದ್ರಿ ಅಂದ್ರೆ ಹೋಗಿ ನೀರಾಗ ನಿಲ್ತಿ ನೋಡ್ರಿ ಅಂತ ಹೇಳ್ಬಿಟ್ರ. ತಣ್ಣೀರೊಳಗೆ ನಿಲ್ಬೇಕಾಗ್ತದ, ಹೊಚ್ಚಬೇಡ್ರಿ ಅಂತ ಹೇಳಿ ಅವ್ರು ಹೇಳಿದ್ರಂತೆ. ಹೊಚ್ಚೋದಿಲ್ಲ, ಆ ಕೆಲಸ ಮಾತ್ರ ಮಾಡಬೇಡ್ರಿ ಅಂತ. ಹಾಗೆ ಅಷ್ಟು ವೈರಾಗ್ಯ ಪುರುಷರು, ಅಷ್ಟು ಅಭಿಮಾನ ತ್ಯಾಗವನ್ನ ಮಾಡಿದವರು ಸತ್ಯಜ್ಞಾನರು. ಅಂತವರನ್ನ ಕೊಟ್ಟವರು ಸತ್ಯಧೀರರು ಅನ್ನುವ ಸ್ಮರಣೆಯನ್ನ ಮಾಡ್ತಾ ಆ ಗುರುಗಳ ಪಾದಗಳಲ್ಲಿ ಎರಡು ಮಾತುಗಳನ್ನ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಅನೇನ ಭಾವಿ ಪುಣ್ಯಂ ತದಾಪ್ನೋತು ಗುರುಮಮ. ಏನಾದರೂ ಕೂಡ ತಪ್ಪು ಇದ್ರೆ ಅದು ನಂದು, ಏನಾದರೂ ಕೂಡ ಒಳ್ಳೆಯದು ಇದ್ದರೆ ಅದು ನಮ್ಮ ಗುರುಗಳ ಅನುಗ್ರಹ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ ನಮಸ್ತು. ಮಹಿಮೆಯನ್ನು ತಿಳಿಸಿಕೊಟ್ಟಂತಹ ಆಚಾರ್ಯರಿಗೆ ಅನಂತ